ಶಾಸಕರುಗಳ ಹೆಸರನ್ನು ಸೇರಿಸೋ ತನಕ ಅವರ ವಿರುದ್ಧ FIR ಆಗೋ ತನಕ ಯಾವುದೇ ಕಾರಣಕ್ಕೂ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಕುಟುಂಬಸ್ಥರು ಹೇಳಿದ್ದು, ಅವರ ಸೋದರ ಹೇಳಿದ್ದನ್ನು ಕೂಡ ನಾವು ನಿಮ್ಮ ಎದುರುಗಡೆ ತೋರಿಸಿದ್ದೀವಿ. ಜೊತೆಗೆ ಅವರ ಕುಟುಂಬದವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿಯ ಜೊತೆಗೆ ಅವರು ಮಾತಾಡಿದ್ದಾರೆ, ಏನು ಹೇಳಿದರು ನೋಡೋಣ. ಕುಶಾಲನಗರದ ತಾಲೂಕು ಆಸ್ಪತ್ರೆ ಬಳಿ ಈಗ ಶವವನ್ನು ಇಡಲಾಗಿದೆ. ಇಲ್ಲಿಂದ ಡಿವೈಎಸ್ಪಿ ಕಚೇರಿಗೆ ತಗೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಂಡಿದೆ. ಈಗ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಹಾಗೆ ವಿನಯ್ ಅವರ ಬಂಧುಗಳು ಏನು ಮೃತದೇಹದ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿ 1:15 ಸುಮಾರಿಗೆ ಮೃತದೇಹ ಕುಶಾಲನಗರಕ್ಕೆ ತಲುಪಿದೆ. ಇಲ್ಲೇ ಒಂದು ಫ್ರೀಸರಲ್ಲಿ ಮೃತದೇಹವನ್ನು ಇಡಲಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಅಂತಿಮ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ, ನಿಮ್ದು ಯಾವ ಊರು? ವಿನಯ್ ಅವರು ಏನಾಗಬೇಕು ನಿಮಗೆ? ನಮಗೆ ಹತ್ತಿರದ ರಿಲೇಷನ್ನು. ಅವರು ಈ ಥರ ಮಾಡ್ಕೊಳ್ಬಾರ್ದಿತ್ತು. ಆದರೆ ಇದು ಮಾತ್ರ ಅಲ್ಲ, ಕೊಡಗಿನಲ್ಲಿ ತುಂಬ ನಡೀತಿದೆ. ನಾವು ಏನೇ ಒಂದು ಮಾಡಿದರೂ ಸಮೇತ ನಮಗೆ ನ್ಯಾಯವನ್ನು ಸಿಗೋದೇ ಇಲ್ಲ. ಏನು ಈ ಪಕ್ಷಾತೀತವಾಗಿ ಇದು ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಸರ್. ನಾವು ನ್ಯಾಯ ಕೇಳಬೇಕಂದ್ರೆ ಹೇಗೆ ಕೇಳೋದು ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲಿ ಹೋದರೂ ಸಮೇತ ನಮಗೆ ಹಿನ್ನಡೆನೇ ಹೊರತು ನಮಗೆ ಯಾವ ಇದರಲ್ಲೂ ಇಲ್ಲ. ಆವಾಗ ಬೇರೆ ಒಂದು ಇದರಲ್ಲಿ ಆಯಿತು, ಆವಾಗಲೂ ಅಷ್ಟೇ ನಮಗೆ ಯಾವ ನ್ಯಾಯ ಸಿಗೋದು ಇಲ್ಲ ಅಂತ ಅನ್ನೋ ನಂಬಿಕೆ ಇದೆ. ಆದರೆ ಇದರಲ್ಲಿ ಮಾತ್ರ ಸಿಗಲೇಬೇಕು ಅನ್ನೋ ದೃಢ ನಿರ್ಧಾರದಲ್ಲಿ ನಾವೆಲ್ಲ ಇದ್ದೀವಿ. ವಿನಯ್ ಅವರು ಇನ್ನೂ ಸಣ್ಣ ವಯಸ್ಸು, ಚಿಕ್ಕ ಮಗು ಇದೆ, ಇನ್ನು ತುಂಬ ವರ್ಷ ಬದುಕಬೇಕಾಗುತ್ತೆ. ಹೌದು, ಅವರ ಅಮ್ಮನನ್ನು ನೋಡಿ, ಅವರ ಅಮ್ಮನ ಜೊತೆ 2 ತಿಂಗಳಿಂದ ಮಾತಾಡಿಲ್ಲ ಅಂದರೆ ಹೇಗೆ ಇರ್ಬೋದು ಹೇಳಿ. ಅವರು ಮಾನ ಮರ್ಯಾದೆಗೋಸ್ಕರ ಅಂಜಿದ್ದಾರೆ. ಅವರು ಈ ಥರ ಏನಾದರೂ ಇನ್ನೂ ಬೇರೆ ಕೇಸ್ಗಳನ್ನೆಲ್ಲ ಹಾಕ್ತಾರೆ ಅನ್ನೋ ರೂಮರ್, ನಮಗೆ ಗೊತ್ತಿಲ್ಲ. ಅಂದರೆ ಹೋದ್ಮೇಲೆ ಅದೆಲ್ಲ ಗೊತ್ತಾಗಿರೋದು. ಹಾಗೆಲ್ಲ ಹಾಕಿದರೆ ಹೇಗೆ ಜೀವನ ಅನ್ನೋ ಒಂದು ರೀತಿಯಲ್ಲಿ ಅವರು ಹಂಗೆ ಮಾಡ್ಕೊಂಡಿದ್ದಾರೆ. ಮಾಡ್ಕೋಬಾರ್ದು, ಇದ್ದು ನಾವು ಜಯಿಸಬೇಕಿತ್ತು, ಏನು ಮಾಡೋಕ್ಕಾಗೋದಿಲ್ಲ. ವಿನಯ್ ಅವರ ಸಾವಿಗೆ ಯಾರು ಹೊಣೆ? ಈಗ ಇನ್ನೂ ಭಾಳ ಸಣ್ಣ ವಯಸ್ಸಿನ ಒಬ್ಬ ಯುವಕ ಮೃತಪಟ್ಟಿದ್ದಾರೆ. ಯಾರು ಇದಕ್ಕೆ ಯಾವ ರೀತಿ ನ್ಯಾಯ ಸಿಗಬೇಕು ಅಂತ? ನೇರ ಸರ್ಕಾರನೇ ಹೊಣೆ ಸರ್. ಇದಕ್ಕೆ ಬೈ ಫೋರ್ಸ್ ಅವರಿಗೆ ಕಿರುಕುಳ ತಾಳಲಾರದೆ ಅವರು ಈ ಸ್ಥಿತಿಗೆ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಸರ್. ವ್ಯಕ್ತಿಗತವಾಗಿ ಹೇಗಿದ್ರು ವಿನಯ್? ಎಲ್ಲರೊಟ್ಟಿಗೆ ಆತ್ಮೀಯತೆ ಮತ್ತು ಅವ್ರಿಗೆ ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಎಕ್ಸ್ಟ್ರೀಮ್ಗೆ ಹೋಗ್ತಾರೆ ಅಂತಂದರೆ ಏನಾಯಿತು ಅಂತ? ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿನೇ ಅಲ್ಲ, ತುಂಬ ವಿನಯ ಅಂತ ಹೆಸರಿದೆ, ವಿನಯವಾಗಿ ನಡ್ಕೊಂಡಿರುವಂಥ ವ್ಯಕ್ತಿ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಮಗೆ ಅವರಿಗೆ ಉಳಿದಿರೋ 3 ಜನಕ್ಕೆ FIR ಆಗಲೇಬೇಕು ಸರ್. ನ್ಯಾಯ ಸಿಗಬೇಕು ಮತ್ತು ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಸರ್. ಏನು ಕ್ರಮ ಆಗಬೇಕು? ಈಗ ಪಾರ್ಥಿವ ಶರೀರ ಬಂದಿದೆ, ಮಧ್ಯರಾತ್ರಿಯಿಂದ ಇಲ್ಲೇ ಇದೆ. ಯಾವುದೇ ಮಂತರಗೌಡ ಮತ್ತು ಪೊನ್ನಣ್ಣ ಮತ್ತು ಇನ್ನೊಬ್ಬರು 3 ವ್ಯಕ್ತಿಗಳನ್ನು ಅವ್ರಿಗೆ FIR ಬುಕ್ ಆಗಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು. ಈಗ ಇಷ್ಟೆಲ್ಲ ಕಿರುಕುಳ ಆಗ್ತಿರುವಾಗ ಯಾರ ಜೊತೆ ಹೇಳ್ಕೊಂಡಿದ್ರಂತ ನಿಮ್ಗೆ ಏನು ಮಾಹಿತಿ ಇದೆ? ಈಗ ಸಾಕಷ್ಟು ಕಿರುಕುಳ ಆಗ್ತಾ ಇದೆ, ಪೊಲೀಸ್ ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಫೋನ್ ಮಾಡಲಿಕ್ಕೆ ಸಿಗೋದಿಲ್ಲಲ್ಲ, ಇವಾಗ ಯಾರು ಸಿಗೋದಿಲ್ಲಲ್ಲ. ಈಗ ಮಂತರಗೌಡನಿಗೆ ಫೋನ್ ಮಾಡಿ ಹೇಳುವಾಗ ಏನು ಅಂತ ಕೇಳೋದಾದರೆ ಅವರು ಸಿಗೋದಿಲ್ಲ. ನಾವು ಯಾರ ಹತ್ರ ಕೇಳಬೇಕಿನ್ನು? ಅವ್ರ ಅಧಿಕಾರದಲ್ಲಿ ಇದ್ಬಿಟ್ರೆ ಅವ್ರಿಗೆ ಅಧಿಕಾರದಲ್ಲಿರುವ ಪವರೇ ಮಾತ್ರ ಇರೋದು, ಮಾಡ್ಬೋದು. ನಾವು ಮಾತ್ರ ಏನು ಮಾಡಿದ್ರು ನಮಗೆ ಅದಕ್ಕೆ ಅರೆಸ್ಟೇ. ಕ್ಯಾಮರಾಮನ್ ಮಂಜುನಾಥ್ KB TV9 ಹಾಸನ. ಇದು ಸಂಬಂಧಿಕರ ಮಾತು. ಸಂಬಂಧಿಕರು ಹೇಳ್ತಾರೆ, ನಮಗೆ ನ್ಯಾಯ ಸಿಗೋ ತನಕ ನಾವು ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತ. ಬೆಳಗ್ಗಿನಿಂದ ಆಗಿರುವಂಥ ಡೆವಲಪ್ಮೆಂಟ್ಗಳು ಏನೇನೋ, ಯಾಕಂದರೆ ಒಂದು ಕಡೆಗೆ BJP ಪ್ರತಿಭಟನೆ ಮಾಡ್ತಾ ಇದೆ, ಇನ್ನೊಂದು ಕಡೆಗೆ ಶವವನ್ನು ಕೂಡ DYSP ಕಚೇರಿಯ ಮುಂಭಾಗದಲ್ಲೇ ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಶವ ಎತ್ತಲ್ಲ, ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ. ಹೆಂಗಿದೆ ಸ್ಥಿತಿಗತಿಗಳು? ಬನ್ನಿ, ಬೆಳಗ್ಗಿನಿಂದ ಇಲ್ಲಿ ತನಕ ಆಗಿರುವಂಥ ಡೆವಲಪ್ಮೆಂಟ್ಗಳ ಬಗ್ಗೆ ಹೆಚ್ಚಿನ ವಿವರವನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೆಳಗ್ಗಿನಿಂದ ಏನೇನು ಘಟನಾವಳಿಗಳಾಗಿವೆ? ಜೊತೆಗೇನು ಅಂದರೆ ಈಗ 8 ಜನ ಇದ್ದಾರೆ, ಪ್ರತಿಭಟನೆ ಇನ್ನೂ ಕೂಡ ಸಾಗ್ತಾ ಇದೆಯಾ? ಕುಟುಂಬಸ್ಥರು ಏನು ಹೇಳ್ತಾರೆ? ಅಂತ್ಯ ಸಂಸ್ಕಾರಕ್ಕೆ ಏನಾದರೂ ಮನಸ್ಸು ಮಾಡಿದಾರಾ? ಅಂತ್ಯ ಸಂಸ್ಕಾರ ಆಗ್ಬೋದಾ ಅಂತ? ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಬೆಳಗಿಂದ ಒಂದು ರೀತಿ ದೊಡ್ಡ ಹೈಡ್ರಾಮನೆ ಕೊಡಗಿನ ಕುಶಾಲನಗರದ ಪಟ್ಟಣದಲ್ಲಿ ನಡೆದಿದೆ. ಏನು ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆಗೆ ಕಾರಣ ಅಂತೇಳಿ ಆರೋಪ ಮಾಡಲಾಗ್ತಿದೆ. ಒಂದು ವಿರಾಜಪೇಟೆ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣ, ಮತ್ತೊಂದು ಕಡೆ ಮಡಿಕೇರಿ ಶಾಸಕರಾಗಿರ್ತಕ್ಕಂಥ ಮಂತರಗೌಡ, ಇವರ ಇಬ್ಬರ ಹೆಸರನ್ನು ಕೂಡ FIR ದಾಖಲು ಮಾಡಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಂಡಿತ್ತು. ನಿನ್ನೆ ಮಧ್ಯರಾತ್ರಿ 1:15 ಸುಮಾರಿಗೆ ಬೆಂಗಳೂರಿನಿಂದ ವಿನಯ್ ಅವರ ಪಾರ್ಥಿವ ಶರೀರ ಕುಶಾಲನಗರಕ್ಕೆ ಬಂದಿತ್ತು. ಆಂಬುಲೆನ್ಸ್ನಲ್ಲೇ ಮೃತದೇಹ ಇಟ್ಟುಕೊಂಡು ಯಾವುದೇ ಕಾರಣದಿಂದ FIR ನಲ್ಲಿ ಯಾರು ವಿನಯ್ ಅಂದರೆ ಅಂತಿಮ ಮಾತುಗಳನ್ನು ವಾಟ್ಸಪ್ ಮೂಲಕ ಹೇಳಿದ್ದಾರೆ, ತನ್ನ ಕಿರುಕುಳಕ್ಕೆ ತನ್ನ ಸಾವಿಗೆ ಯಾರು ಕಾರಣ ಅಂತೇಳಿ ಆರೋಪವನ್ನು ಮಾಡಿದರೆ ಅವ್ರ ಮೇಲೆ FIR ದಾಖಲಾಗಬೇಕು. ಅಲ್ಲಿವರೆಗೂ ಕೂಡ ನಾವು ಮೃತದೇಹವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದಿಲ್ಲ, ನೇರವಾಗಿ DYSP ಕಚೇರಿ ಬಳಿಗೆ ಶವವನ್ನು ತೆಗೆದುಕೊಂಡು ಹೋಗ್ತೀವಿ. ನಮ್ಮ ಯಾರು ಶಾಸಕರುಗಳ ವಿರುದ್ಧ FIR ಆಗೋರು ಕೂಡ ಅಲ್ಲೇ ಶವ ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಡಿಮ್ಯಾಂಡನ್ನು ಮಾಡಿದರು. ನಂತರ ಸ್ಥಳಕ್ಕೆ ಬಿಜೆಪಿ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಬಂದರು. ವಿಜೇಂದ್ರ ಇರ್ಬೋದು, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ
ಆಗಿರ್ತಕ್ಕಂಥ ಪ್ರೀತಮ್ ಗೌಡ ಇರ್ಬೋದು, ಮಾಜಿ ಶಾಸಕರಾಗಿರ್ತಕ್ಕಂಥ KG ಪೊಪ್ಪಯ್ಯ ಸೇರಿದಂತೆ ಹಲವಾರು ನಾಯಕರುಗಳು ಬಂದು ಆ ಒಂದು ರಸ್ತೆಯಲ್ಲಿ ಕೂತು ಧರಣಿಯನ್ನ ಮಾಡಿದ್ರು. ಸಾಮೂಹಿಕವಾಗಿ ಅವರ ಡಿಮ್ಯಾಂಡ್ ಒಂದೇ, ಈ ಒಂದು ಪ್ರಕರಣದಲ್ಲಿ ಶಾಸಕರುಗಳ ವಿರುದ್ಧ FIR ದಾಖಲಾಗಬೇಕು, ಈ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಅಂತೇಳಿ. ನಂತರ 1 ಗಂಟೆ ಸಮಯಾವಕಾಶನ ಏನು ಬಿಜೆಪಿ ನಾಯಕರುಗಳು ಕೊಟ್ಟಿದ್ರು. 1 ಗಂಟೆ ಒಳಗಡೆ ಈ FIR ದಾಖಲು ಮಾಡಬೇಕು, ಅವ್ರ ಹೆಸರನ್ನ FIR ಸೇರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ಪೊಲೀಸ್ ಠಾಣೆಗೆ ಮುತ್ತಿಗೆ ಆಗ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟರು. 1 ಗಂಟೆಗಳ ಕಾಲ ಒಂದು ಪ್ರತಿಭಟನೆ ಮಾಡಿದ ಬಳಿಕ ನೇರವಾಗಿ ಅಲ್ಲಿನ ತಾಲೂಕು ಆಸ್ಪತ್ರೆ ಸಮೀಪ ಇರತಕ್ಕಂಥ DYSP ಕಚೇರಿ ಬಳಿಗೆ ಶವವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಎಲ್ಲ ಬಿಜೆಪಿ ನಾಯಕರುಗಳನ್ನ 3 ವೆಹಿಕಲ್ ಬಂಧಿಸಿಗ ಕರ್ಕೊಂಡು ಬಂದು ಕೂಡಿಗೆ ಬಳಿ ಇಟ್ಕೊಳ್ಳಲಾಗಿದೆ. ಎಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮುತ್ತಿಗೆ ಹಾಕಲಿಕ್ಕೆ ಮುಂದಾದಂಥ ಬಿಜೆಪಿ ನಾಯಕರುಗಳು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಹಾಗೆ ಎಲ್ಲ ನಾಯಕರುಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ಸದ್ಯಕ್ಕೆ ಮೃತದೇಹ ಏನು ವಿನಯ್ ಅವರ ಹುಟ್ಟೂರಾಗಿರ್ತಕ್ಕಂಥ ಸೋಮವಾರಪೇಟೆ ತಾಲೂಕಿನ ಗೋಣಿಮರೂರು ಗ್ರಾಮದತ್ತ ಹೊರಟಿದೆ. ಯಾಕೆಂತ ಹೇಳಿದ್ರೆ ಎಲ್ಲ ನಾಯಕರುಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಪ್ರಮುಖ ನಾಯಕರನ್ನ ಬಂಧಿಸಿ ಕರ್ಕೊಂಡೋಗಿದ್ದಾರೆ. ಈಗ ಮೃತದೇಹ ಗೋಣಿಮರೂರು ಕಡೆಗೆ ಹೋಗಿದೆ. ಈಗ ಅಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನ ಕುಟುಂಬ ಸದಸ್ಯರುಗಳು ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಈ ಹೋರಾಟವನ್ನು ಇಲ್ಲಿಗೆ ಬಿಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಅವರಿಬ್ಬರ ಮೇಲೆ FIR ಆಗೋವರೆಗೂ ಕೂಡ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.